ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಫಾರೂಕ್ ಅಹಮದ್ ಮನ್ನೂರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಪ್ರೆಸ್ ಮೀಟ್ ಮಾಡುವ ಕಾರಣ ಏನಂದರೆ, ಒಂದು ಗುರು ಬೈ 52 ಇಯರ್ ಓಲ್ಡ್ ಫಿಮೇಲ್ ಪೇಷಂಟ್ ಅವರಿಗೆ ಹೊಟ್ಟೆ ಉಬಾರಾದಾಗ ನಾವು ನಮ್ಮ ಹಾಸ್ಪಿಟ್ಲಿಗೆ ಒಂದು ಹೊಟ್ಟೆ ಬ್ಯಾನಿ ಅಂತ ಹೇಳಿ ಬಂದಿದ್ದರು. ನಾವು ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಒಂದು ಇಷ್ಟು ದೊಡ್ಡ ಒಂದು 5 kg ಒಂದು ಗಡ್ಡೆ ಹೊಟ್ಟೆ ಒಳಗಡೆ ಇತ್ತು. ಸೊ ಅದಕ್ಕೆ ಒಂದು ಓವೇರಿಯನ್ ಟ್ಯೂಮರ್ ಅಂತೇಳಿ ಒಂದು ಹೆಸರಿಟ್ಟು ನಾವು ಮ್ಯಾಲಿಗ್ನೆನ್ಸಿನೂ ಸಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಾವು ಸರ್ಜರಿ ಮಾಡಿದಾಗ ಒಂದು ಭಾಳ ದೊಡ್ಡ ಚಾಲೆಂಜಿಂಗ್ ಸರ್ಜರಿ ಇತ್ತು. ಯಾಕಂದರೆ ಗಡ್ಡೆ ಜೊತೆಗೆ ಕರಳು ಆಗಲಿ ಮತ್ತು ಮೂತ್ರಪಿಂಡ ಆಗಲಿ ಯಾವುದೇ ಒಂದು ರಕ್ತನಾಳಾಗಲಿ ಅಟ್ಯಾಚ್ಡ್ ಇದ್ದರೆ ಅದಕ್ಕೆ ಡಿಸೆಕ್ಷನ್ ಮಾಡುವಂಥ ಭಾಳ ಡಿಫಿಕಲ್ಟ್ ಚಾಲೆಂಜಿಂಗ್ ಇರ್ತಿತ್ತು. ಬಟ್ ಭಾಳ ಸ್ಮೂತ್ಲಿ ಆಗಿ ಸರ್ಜರಿ ಆಯಿತು. ಮತ್ತು ಇವತ್ತು 5th ಡೇ ಪೇಷಂಟಿಗೆ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಒಂದು ಓವೇರಿಯನ್ ಟ್ಯೂಮರ್ ಬೇಸಿಕಲಿ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಏನಂದರೆ, ಒಂದು ಓವೇರಿಯನ್ ಟ್ಯೂಮರ್ ವಿತೌಟ್ ಸಿಮ್ಟಮ್ಸ್ ಪೇಷಂಟ್ ಭಾಳ ಮುಂದಿನ ಸ್ಟೇಜ್ನಲ್ಲಿ ಹೋಗುತ್ತೆ. ಸೊ ಯಾವಾಗಲೂ ಒಂದು ಹೊಟ್ಟೆ ದಪ್ಪ ಆಗ್ತಾ ಇದ್ದರೆ ಮತ್ತು ಏನಾದರೂ ಒಂದು ಬ್ಲೀಡಿಂಗ್ ಜಾಸ್ತಿ ಆಗಲಿ, ಫಿಮೇಲ್ಸಿಗೆ ಬ್ಲೀಡಿಂಗ್ ಆಗಿದೆ, ಬ್ಲೀಡಿಂಗ್ ಜಾಸ್ತಿ ಆಗಲಿ ಇಲ್ಲಾಂದರೆ ಕಡಿಮೆ ಆಗಲಿ, ತನ್ನ ಡೇಟ್ಗಿಂತ ಹಿಂದೆ ಮುಂದೆ ಆದರೆ ಸ್ವಲ್ಪ ಬಂದು ತೋರಿಸ್ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಈ ಪೇಷಂಟ್ನಲ್ಲಿ ಒಂದು ಬಿನೈನ್ ಅಂತ ಬಂದಿದೆ, HPR ರಿಪೋರ್ಟ್ ಕೂಡ ಬಂದಿದೆ ಇವತ್ತು 5th ಡೇ. ಸೊ ಭಾಳ ಸ್ಮೂತ್ಲಿ ಒಂದು ಇಷ್ಟು ದೊಡ್ಡ ಗಡ್ಡಿ 5 kg 25 cm into 20 cm ಇಷ್ಟು ದೊಡ್ಡ ಗಡ್ಡಿ ತೆಗೆದಿದ್ದೀವಿ ವಿತೌಟ್ ಎನಿ ಕಾಂಪ್ಲಿಕೇಶನ್. ಇಂಟ್ರಾ ಆಪ್ ಆಗಲಿ ಪೋಸ್ಟ್ ಆಪ್ ಆಗಲಿ ಭಾಳ ಸ್ಮೂತ್ಲಿ ನಾವು ಸರ್ಜರಿ ಮಾಡಿ ಇವತ್ತು ಪೇಷಂಟ್ ಖುಷಿಯಾಗಿ ಡಿಸ್ಚಾರ್ಜ್ ಆಗ್ತಾ ಇದೆ. ನಾನು ನಮ್ಮ ಎಲ್ಲ ಮನ್ನೂರು ಹಾಸ್ಪಿಟಲ್ ತಂಡಕ್ಕೆ ನಾನು ಶುಭಾಶಯ ಕೊಡಬೇಕಂತ ಹೇಳ್ತೀನಿ. ಧನ್ಯವಾದ ಸರ್. 4 ಅವರ್ಸ್ನಲ್ಲಿ ಆಪರೇಷನ್ ಮಾಡಿದ್ವಿ. 4 ಅವರ್ಸ್ ಇಂಟ್ರಾ. ಸರ್, ಮುಂದೆ ಫ್ಯೂಚರ್ದಲ್ಲಿ ಪೇಷಂಟ್ ಏನಾದರೂ ತೊಂದರೆ ಈಗ ಪೇಷಂಟಿಂದ HPR ರಿಪೋರ್ಟ್, ಹಿಸ್ಟೋಪ್ಯಾಥಾಲಜಿಕಲ್ ರಿಪೋರ್ಟ್ ಪ್ರಕಾರ ಬಿನೈನ್ ಕಂಡೀಷನ್ ಇದೆ. ಸೊ ದೇರ್ ಇಸ್ ನಥಿಂಗ್ ಟು ವರಿ. ಈಗೇನು ಕೀಮೋಥೆರಪಿ ಆಗಲಿ ರೇಡಿಯೋಥೆರಪಿ ಆಗಲಿ ಏನು ಯಾವುದೂ ಕೊಡೋದು ಅವಶ್ಯಕತೆ ಇಲ್ಲ. ಬಟ್ ಎವ್ರಿ 6 ಮಂತಿಗೆ ನಾವು ಒಂದು ಸ್ಕ್ಯಾನ್ ಅದು ಮಾಡಿ ನೋಡ್ತಾ ಇರ್ತೀವಿ ದಿರ್ ಇಸ್ ಎನಿಥಿಂಗ್ ಅಂತ ಹೇಳಿ. ಸರ್, ಇಂಥ ಆಪರೇಷನ್ಗೆ ಎಷ್ಟು ಖರ್ಚು ಬರುತ್ತೆ ಸರ್? ಇಂಥ ಆಪರೇಷನ್ಗೆ ಸುಮಾರು 5 ಲಕ್ಷದಿಂದ 10 ಲಕ್ಷ ತನಕ ಖರ್ಚು ಬರುತ್ತೆ. ಬಟ್ ನಮ್ಮ ಹಾಸ್ಪಿಟಲ್ನಲ್ಲಿ ಜಸ್ಟ್ ವಿದಿನ್ 1.5 ಲ್ಯಾಕ್ದಲ್ಲಿ ನಾವು ವಿತ್ ಮೆಡಿಸಿನ್ ಆಗಲಿ, ಲ್ಯಾಬ್ ಆಗಲಿ, ಹಾಸ್ಪಿಟಲ್ ಆಗಲಿ, OT ಆಗಲಿ ಎಲ್ಲ ವಿದಿನ್ ವೆರಿ ಅಫೋರ್ಡೆಬಲ್ನಲ್ಲಿ ನಾವು ಮಾಡಿ ಇವತ್ತು ಕಳಿಸ್ತಾ ಇದ್ದೀವಿ ಪೇಷಂಟಿಗೆ. 5 kg ಆದರೆ ಸರ್ ಪೇಷಂಟ್ ಭಾಳ ತೊಂದರೆ ಆಗಿರ್ಬೋದು ಸರ್. ಭಾಳ ತೊಂದರೆ ಆಗಿರ್ತದೆ, ಶ್ವಾಸ ತೊಗೊಂಡು ತೊಂದರೆ ಇರ್ತದೆ. ಇಲ್ಲ, ಈ ಹಳ್ಳಿ ಮಂದಿ ಇದೇ ಇರುತ್ತೆ, ಅವ್ರಿಗೆಲ್ಲ ತೊಂದರೆ ಇಟ್ಕೊಂಡೇ ನಡೀತಾರೆ. ಅವ್ರಿಗೇನು ಅವ್ರ ಮಕ್ಕಳದೆಲ್ಲ ಯೋಚನೆ ಮಾಡ್ತಾರೆ, ನಾ ಯಾಕೆ ನಮ್ಮ ಮಕ್ಕಳಿಗೆ ತೊಂದರೆ ಕೊಡಲಿ ಅಂತ ಹೇಳಿ. ಅದು ಕಾರಣ 52 ಏಜ್ ಇದೆ, ಮಕ್ಕಳಿಗೆ ಯಾಕೆ ತೊಂದರೆ ಕೊಡ್ಬೇಕಂತ ಹೇಳಿ ಬರಲ್ಲ, ತೋರಿಸಲ್ಲ, ಹಂಗೆ ಇರ್ತಾರೆ. ಅಷ್ಟು ಕಂಟ್ರೋಲ್ ಮಾಡ್ಕೋತಿರ್ತಾರೆ ಪಾಪ. ನಾನು ಡಾಕ್ಟರ್ ಸುಮಯ್ಯ, ಗೈನಕಾಲಜಿಸ್ಟ್ ಮನ್ನೂರ್ ಹಾಸ್ಪಿಟಲಲ್ಲಿ. ನಾನು MBBS MS ಇನ್ ಗೈನಕಾಲಜಿ ಮತ್ತು ಫೆಲೋಶಿಪ್ ಇನ್ ಗೈನಕ್ ಕ್ಯಾನ್ಸರ್ ಮಾಡಿ ಮುಗಿಸಿದ್ದೀವಿ. ಈ ಪೇಷಂಟ್ 52 ಇಯರ್ಸ್ ಓಲ್ಡ್ ಗುರುಬೈ ಅಂತ ನನ್ನ ಹತ್ರ ಬಂದಿತ್ತು. ಹೊಟ್ಟೆ ಬ್ಯಾನಿ 4-5 ದಿನದಿಂದ ಮತ್ತು ಹೊಟ್ಟೆ ದಪ್ಪ ಆಗಿದೆ 4-5 ತಿಂಗಳಿಂದ ಅಂತ ಬಂದಿದ್ದು. ಎಕ್ಸಾಮಿನೇಷನಲ್ಲಿ ಹೊಟ್ಟೆಯಿಂದ ದೊಡ್ಡ ಗಡ್ಡೆ ಅನಿಸ್ತು. ಆಮೇಲೆ MRI ಸ್ಕ್ಯಾನ್ ಮಾಡಿದ್ದೀವಿ. MRI ಸ್ಕ್ಯಾನಲ್ಲಿ ಓವರಿ ಅಂಡಾಶಯದಿಂದ 25 ಸೆಂಟಿಮೀಟರ್ ಗಡ್ಡೆ ಬಂದಿದೆ. ಕ್ಯಾನ್ಸರ್ ಇರ್ಬೋದು ಮತ್ತು ಟ್ವಿಸ್ಟ್ ಆಗಿತ್ತು, ಟರ್ನ್ ಆಗಿತ್ತು, ಪಾರ್ಷಲ್ ಟಾರ್ಷನ್ ಅಂತ ಹೇಳ್ತೀವಿ, ಅದು ಆಗಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅನೆಸ್ಥೆಟಿಸ್ಟ್ ಫಿಸಿಷಿಯನ್ ಒಪಿನಿಯನ್ ತೊಗೊಂಡು ಟೀಮ್ ವರ್ಕ್ ಮಾಡಿ ನಾವು ಆಪ್ರೇಷನ್ ಥಿಯೇಟ್ರ್ ತೊಗೊಂಡಿದ್ದೀವಿ. ಆಪ್ರೇಷನ್ ಮಾಡಿದ್ದೀವಿ. ಆಪ್ರೇಷನ್ ಓಪನ್ ಮಾಡಿದ ತಕ್ಷಣ ದೊಡ್ಡ ಗಡ್ಡೆ 5 kg ಗಡ್ಡೆ ಕಾಣ್ತು. ಆಮೇಲೆ ಅದು ಗಡ್ಡೆ ಎಲ್ಲ ಕಡೆ ಅಂಟ್ಕೊಂಡಿತ್ತು, ಕರ್ಲಿಗೆ, ಮೂತ್ರ ಚೀಲೆಗೆ, ಮೂತ್ರ ಪೈಪಿಗೆ ಮತ್ತು ರಕ್ತ ಪೈಪಿಗೆ ಎಲ್ಲ ಅಂಟ್ಕೊಂಡಿತ್ತು. ಅದು ಎಲ್ಲ ಸೇಫಾಗಿ ಬಿಡಿಸಿ ಗಡ್ಡೆ ಅದರ ಜೊತೆ ಎಲ್ಲ ಕ್ಯಾನ್ಸರ್ಗೆ ಏನೇನು ಬೇಕು ಎಕ್ಸ್ಟ್ರಾ ಸರ್ಜರಿ ಮಾಡಿ ಪೇಷಂಟ್ಗೆ ಲಿಂಫ್ ನೋಡ್ಸ್, ಒಮೆಂಟಮ್ ಮತ್ತು ಏನೇನು ಗರ್ಭಕೋಶ ತೆಗ್ದಿದ್ದೀವಿ. ಆಮೇಲೆ ಪೇಷಂಟ್ಗೆ ICU ಅಲ್ಲಿ ಶಿಫ್ಟ್ ಮಾಡಿದ್ದೀವಿ. 2 ದಿನ ICU ಆದಮೇಲೆ ಪೇಷಂಟ್ಗೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ಇವತ್ತು 5th ಡೇ ಪೇಷಂಟ್ ಓಡಾಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ಏನೂ ಪೈಪ್ ಇಲ್ಲ, ಮೋಷನ್ ಎಲ್ಲ ನಾರ್ಮಲ್ ಇದೆ. ಇದು ನಮಗೆ ಬಿಗ್ ಅಚೀವ್ಮೆಂಟ್. ಈ ಓವರಿ ಕ್ಯಾನ್ಸರ್ 20% ಹೆರಿಡಿಟ್ರಿ ಅಂತ ಹೇಳ್ಬೋದು, ಅಂದರೆ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. 80% ಸ್ಪೊರಾಡಿಕ್ ಅಂತ ಹೇಳ್ತೀವಿ, ಅಂದರೆ ಕಾಸ್ ಗೊತ್ತಿಲ್ಲ. ಸಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಒಬೆಸಿಟಿ, ಇನ್ಫರ್ಟಿಲಿಟಿ ಮತ್ತು ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊಂಡು ಆ ಪೇಷಂಟ್ಸಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. नमस्ते। पहले बार मैं मैडम को गवर्नमेंट हॉस्पिटल में मिलाया था। वो पे ट्रीटमेंट थोड़ा लेट हो रहे थे। मेरे को रेफरेंस के लिए प्राइवेट डॉक्टर को रेफरेंस किया था, हमारे फ्रेंड भी किया था। हाँ, वही दिन में मैं एडमिट किया था फ्रेंड।
ಅಡ್ಮಿಟ್ दिन में वही दिन में हाँ ಅವತ್ತಿನ ದಿನನೇ ಆಪ್ರೇಷನ್ ಆಗಿದೆ ಅಡ್ಮಿಟ್ ಆದ ದಿನನೇ ಅದು ಈ ಎಲ್ಲ ಬ್ಲಡ್ಡು ಎಲ್ಲ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಮೇ ಬಿ ಎಮರ್ಜೆನ್ಸಿ ಇದೆ ಆಪ್ರೇಷನ್ ಅಂತೇಳಿ ಅವತ್ತಿನ ದಿನನೇ ನೈಟೇ ಮಾಡಿದ್ದಾರೆ ಆಪ್ರೇಷನ್. ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಸ್ ಈಗ ಇದೇ ಹಿಂಗ ಆಗಿತ್ತಂದ್ರೆ ಮೆಟ್ರೋ ಸಿಟಿಗೆ ಹೋಗಿದಂದ್ರೆ ಖರ್ಚು ಜಾಸ್ತಿ ಏನ್ ಅನುಕೂಲ ಆಗ್ಯದ ಅದ್ರ ಬಗ್ಗೆ ಹೇಳ್ರಿ ಸ್ವಲ್ಪ. ಅನುಕೂಲ ಏನು ಒಳ್ಳೇದಾಗಿದೆ ರೀ. ಎಲ್ಲರೂ ಇವಾಗ ಯಾರೇ ಒಬ್ರು ಬಂದರೂ ಕೂಡ ನನ್ನ ಬಳಿ ಬಂದರೂ ಕೂಡ ರೆಫರ್ ಮಾಡ್ಬೋದು ಈಸಿಲಿ. ಹಾಂ ಎಸ್ ಆಯ್ತಾ राइट है। एक मिनट